ಪರಿಸರ ಹಬ್ಬಿಯನ್ನು ಆಶಯ ಇಟ್ಕೊಂಡೇನೆ ಈ ಸಂಗೀತ ಪ್ಲಸ್ ಕವಿಗೋಷ್ಠಿಯನ್ನ ನಂತರದಲ್ಲಿ ಇಟ್ಕೊಂಡಿದ್ದೇವೆ. ಅದಕ್ಕೆ ಎಲ್ಲ ಹಾಡಿದಂತವರು ಕೂಡ ಈಗ ಈ ಕವಿಗೋಷ್ಠಿಗೆ ಅಷ್ಟೇ ಆಸಕ್ತಿಯನ್ನು ಕೊಟ್ಟು ಜೊತೆಗೆ ಸಹಕರಿಸಬೇಕಾಗಿ ಕೋರಿಕೊಳ್ತೇನೆ. ಇದೀಗ ಕಾವ್ಯ ವಾಚನವನ್ನ ಕವಿಯತ್ರಿಯವರು ನಡೆಸಿಕೊಡ್ತಾರೆ. ಮೊದಲಿಗೆ ಶ್ರೀಮತಿ ಜಯಶ್ರೀ ಬೆಂಟಿಗೇರಿ ಎಐಪಿಸಿಯ ಒಂದು ಮೆಂಬರ್ ಆದಂತಹ ಇವರು ಈ ಒಂದು ತಮ್ಮ ಒಂದು ಕವನ ವಾಚನವನ್ನ ಮಾಡಬೇಕು ಅಂತ ಅವರಲ್ಲಿ ಕೇಳ್ಕೊಳ್ತಾರೆ. ತಮ್ಮ ಒಂದು ಪರಿಚಯವನ್ನ ಮಾಡಿಕೊಳ್ಳೋದ್ರ ಮೂಲಕ ಈ ಒಂದು ಕಾವ್ಯ ವಾಚನವನ್ನ ಮಾಡಬೇಕು ಅಂತ ಅವರಲ್ಲಿ ಕೇಳ್ಕೊಳ್ತೀವಿ. ಎಲ್ಲರಿಗೂ ನಮಸ್ಕಾರಗಳು. ನಾನು ಜಯಶ್ರೀ ಬೆಳ್ಳಿಗಿರಿ ಮತ್ತು ಮಂಗಳೂರಿನಲ್ಲಿ. ನಾನು ಕೃಷಿ ವಿಶ್ವವಿದ್ಯಾಲಯ ಧಾರವಾಡದಲ್ಲಿ 33 ವರ್ಷ ಶಿಕ್ಷಕೇತರ ಸಿಬ್ಬಂದಿಯಾಗಿ ಕೆಲಸ ನಿರ್ವಹಿಸಿ ರಿಟೈರ್ಡ್ ಆಗಿ ಇವಾಗ 4 ವರ್ಷ ಆಯಿತು. ಸೊ ಇವಾಗ ನಾನು ಕವಿಯತ್ರಿ ಅಲ್ಲ, ಅದರ ಕೊರೋನಾ ಬಂದ ಟೈಮ್ನಲ್ಲಿ ಸಮಯ ಕಳೆದು ಪ್ರಪಂಚಕ್ಕೆ ಪರಿಚಯ ಮಾಡಿಸುವಂಥ ಒಂದು ಸಂಸ್ಥೆ ಆಲ್ ಇಂಡಿಯಾ ಪೋಯಿಟ್ರೀಸ್ ಕಾನ್ಫರೆನ್ಸ್ ಅನ್ನೋದು ನಮ್ಮನ್ನು ಇಡೀ ಪ್ರಪಂಚಕ್ಕೆ ಪರಿಚಯಿಸ್ತದೆ. ಯಾಕಂದರೆ ಅಲ್ಲಿ ಎಲ್ಲ ಭಾಷೆಯ ಜನರು, ಎಲ್ಲ ರಾಜ್ಯದ ಜನರು, ದೇಶ ವಿದೇಶದ ಜನರು ಅದಕ್ಕೆ ಸದಸ್ಯರಾಗಿದ್ದಾರೆ. ಮತ್ತು ಮುಖ್ಯವಾಗಿ ನಾನು ಹೇಳಬೇಕಂದ್ರೆ AIPC ಬೆಳೆದಿದ್ದು ಕರ್ನಾಟಕದಿಂದ, ಅದಕ್ಕೆ ಬುನಾದಿ ಹಾಕಿ ಅದನ್ನು ಬೆಳೆಸಿದವರು ಕರ್ನಾಟಕದ ಮೇಡಮು. ಮತ್ತು ನಾವು ಕರ್ನಾಟಕದ ತುಂಬ ಜನ ನಾವು ಮೆಂಬರ್ಸ್ ಇದ್ದೀವಿ. ಅದರಲ್ಲಿ ಸುಮಾರು 400ಕ್ಕಿಂತ ಹೆಚ್ಚು ಜನ ಕರ್ನಾಟಕದ ಮೆಂಬರ್ ಇದ್ದೀವಿ ನಾವು AIPCಯಲ್ಲಿ ಅನ್ನೋದು ಒಂದು ಭಾಳ ಹೆಮ್ಮೆಯ ವಿಷಯ. ಮತ್ತು ಲಾರಿ ಆಜಾದ್ ಸರ್ ಬಗ್ಗೆ ಮೇಡಮ್ ಅವರು ಅದಕ್ಕೆ ಭಾಳಷ್ಟು ಹೇಳ್ಯಾರ. ಅವ್ರಿಗೆ ಹೊಗಳೋದಕ್ಕೆ ಸಾಕಷ್ಟು ಸಮಯ ಬೇಕು. ಭಾಳ ಟ್ಯಾಲೆಂಟೆಡ್ ಮನುಷ್ಯ ಅವರು. ಮತ್ತು ರಾಧಕ್ಕ ಅವ್ರ ಬಗ್ಗೆ ಇವೆಲ್ಲ ಈ ವಿಷಯವನ್ನು ಹೇಳಿದ್ದಾರೆ. ಇಷ್ಟು ಹೇಳಿ ನನ್ನ ಕವನವನ್ನು ಓದೋದಕ್ಕೆ ಮಾಡ್ತೀನಿ. ಧನ್ಯವಾದಗಳು. ನನ್ನ ಕವನದ ಶೀರ್ಷಿಕೆ ಸರ್ವಕಾಲಕ್ಕೂ ಶ್ರೇಷ್ಠಳು. ಲೋಕದಲ್ಲಿ ತ್ಯಾಗಕ್ಕೆ ಪರ್ಯಾಯವೇ ಹೆಣ್ಣು. ಲೋಕದಲ್ಲಿ ತ್ಯಾಗಕ್ಕೆ ಪರ್ಯಾಯವೇ ಹೆಣ್ಣು. ಭಾವಿಸದಿರಿ ಬದುಕಿನಲ್ಲಿ ಅವಳೊಂದು ಹುಣ್ಣು. ಭಾವಿಸದಿರಿ ಬದುಕಿನಲ್ಲಿ ಅವಳೊಂದು ಹುಣ್ಣು. ಋಣವ ತೀರಿಸಲಾಗದು ಸೇರುವವರೆಗೂ ಮಣ್ಣು. ಋಣವ ತೀರಿಸಲಾಗದು ಸೇರುವವರೆಗೂ ಮಣ್ಣು. ಕುಟುಂಬ ನಿರ್ವಹಣೆ ಬೇಸರಿಸದೆ ಮಾಡುವಳು. ಕುಟುಂಬ ನಿರ್ವಹಣೆ ಬೇಸರಿಸದೆ ಮಾಡುವಳು. ಪುರುಷನಿಗೆ ಸಮಾನರಾಗಿ ಎಲ್ಲ ಕ್ಷೇತ್ರದಲ್ಲಿ ದುಡಿಯುವಳು. ಪುರುಷನಿಗೆ ಸಮಾನಳಾಗಿ ಎಲ್ಲ ಕ್ಷೇತ್ರದಲ್ಲಿ ದುಡಿಯುವಳು. ಮಾಡುವ ಸೇವೆಗೆ ಪ್ರತಿಫಲವನ್ನೆಂದು ಬಯಸಳು. ಮಾಡುವ ಸೇವೆಗೆ ಪ್ರತಿಫಲವನ್ನೆಂದು ಬಯಸಳು. ತ್ಯಾಗ ಬಲಿದಾನಕ್ಕೆ ಹಿಂದಡಿಯ ಇಳದವಳು. ತ್ಯಾಗ ಬಲಿದಾನಕ್ಕೆ ಹಿಂದಡಿಯ ಇಳದವಳು. ಅನ್ಯಾಯಕ್ಕೆ ತಲೆಬಾಗದೆ ಸಿಡಿದೆದ್ದು ನಿಲ್ಲುವಳು. ಅನ್ಯಾಯಕ್ಕೆ ತಲೆಬಾಗದೆ ಸಿಡಿದೆದ್ದು ನಿಲ್ಲುವಳು. ತನಗೊಂದು ಬದುಕಿದೆ ಎಂದು ಅರಿತಿಹಳು. ತನಗೊಂದು ಬದುಕಿದೆ ಎಂದು ಅರಿತಿಹಳು. ಜೀವನದ ಒಳಿತು ಕೆಡುಕಿನಲ್ಲಿ ಸಮಭಾಗಿ ಇವಳು. ಜೀವನದ ಒಳಿತು ಕೆಡುಕಿನಲ್ಲಿ ಸಮಭಾಗಿ ಇವಳು. ಭೇದವರಿಯದ ಮಮತೆಯ ಕಡಲವಳು. ಭೇದವರಿಯದ ಮಮತೆಯ ಕಡಲವಳು. ಅಸಾಧ್ಯವೆನ್ನುವ ಮಾತನ್ನು ಅರಿಯದವಳು. ಅಸಾಧ್ಯವೆನ್ನುವ ಮಾತನ್ನು ಅರಿಯದವಳು. ದೇಶ ಭಾಷೆ ಕುಲ ರಕ್ಷಣೆಗೆ ಹಿಂಜರಿಯದವಳು. ದೇಶ ಭಾಷೆ ಕುಲ ರಕ್ಷಣೆಗೆ ಹಿಂಜರಿಯದವಳು. ಮಾಯಿ ಮಗಳು ಸಖಿ ರಾಷ್ಟ್ರ ರಕ್ಷಕಿ ಇವಳು. ಮಾಯಿ ಮಗಳು ಸಖಿ ರಾಷ್ಟ್ರ ರಕ್ಷಕಿ ಇವಳು. ಸರ್ವಕಾಲಕ್ಕೂ ಶ್ರೇಷ್ಠತೆಯ ಉಳಿಸಿಕೊಂಡವಳು. ಸರ್ವಕಾಲಕ್ಕೂ ಶ್ರೇಷ್ಠತೆಯ ಉಳಿಸಿಕೊಂಡವಳು. ಸರ್ವಕಾಲಕ್ಕೂ ಶ್ರೇಷ್ಠತೆಯ ಉಳಿಸಿಕೊಂಡವಳು. ಅವಕಾಶಕ್ಕಾಗಿ ಧನ್ಯವಾದಗಳು.
ವಚನವನ್ನ ಮಾಡಬೇಕು ಅಂತ ನಮ್ಮಲ್ಲಿ ಕೇಳ್ಬೋದು. ನಾನು AITCಯ ಹಳೆಯ ಸದಸ್ಯೆ, ಗೌರವಾನ್ವಿತ ಸದಸ್ಯೆ, ಬಹುಭಾಷಾ ಲೇಖಕಿ, ಬಹುಭಾಷಾ ಕವಿಯತ್ರಿ ಮತ್ತು ಎಲ್ಲ ಇದ್ರೊಳಗೂ ಸ್ಮರಣ ಸಂಚಿಕೆಯಲ್ಲೂ ಈ ಕವನಗಳು ಬಂದವ, ಪ್ರಕಟಗೊಂಡವ. ಅದರ ಬಗ್ಗೆ ಸಂತೋಷ ಪಡ್ತೇನೆ. ನಾನು ಅನುವಾದವನ್ನು ಮಾಡ್ತೇನೆ ಮತ್ತು ಕವಿತ್ರಿ ಸಾಹಿತಿ ಕೂಡ. ಈಗ ನಾನು ಕವನ ಮಾಡ್ತೇನೆ. ನನ್ನ ಪ್ರೀತಿಯ AITC, ನನ್ನ ಪ್ರೀತಿಯ AITC, ನೀ ಅಂದರೆ ನನಗೆ ಪ್ರೀತಿ. ನೀಯುತ್ತಿರುವೆ ನಿನ್ನ ಪ್ರೀತಿಯ ಸೆಲೆಯಲ್ಲಿ. ನೀ ಅಂದರೆ ವಿಶ್ವಾಸ, ನೀ ಅಂದರೆ ಪರಿವಾರದ ಎಲ್ಲ ಜೀವನ ಸ್ಫೂರ್ತಿ. ನಿನ್ನ ಅಸ್ತಿತ್ವ ಬಿಂಬಿಸುತ್ತಾ ಎಲ್ಲರ ನಡೆದಿದೆ ಹೊಸ ದಾರಿಯ ಹೊಸ ಗುರಿಯ ಸಾಧಿಸುತ್ತ ಪ್ರಜ್ವಲಿಸುತ್ತ ಜಗತ್ತಾದ್ಯಂತ ಪ್ರತಿಫಲಿಸುತ್ತ ಸಂಭ್ರಮಿಸುತ್ತ ಅನುದಿನ ಆಚರಿಸುತ್ತ ನೂತನ ಸಂಭ್ರಮಾಚರಣೆ AITC, ನೀ ಎಲ್ಲರ ಜೊತೆ ಎಲ್ಲೆಲ್ಲೂ ಅನುದಿನವೂ. ಧನ್ಯವಾದ. ತಮ್ಮ ಕವನ ವಾಚನವನ್ನ ಮಾಡಬೇಕು ಅಂತ ಕೇಳ್ಕೊತೇನೆ. ಎಲ್ಲರಿಗೂ ನಮಸ್ಕಾರ. ವೇದಿಕೆ ಮೇಲಿರುವವರು ಹಾಗೂ ವೇದಿಕೆ ಎದುರಿಗಿರುವವರಿಗೆಲ್ಲರೂ ನನ್ನ ಹೃತ್ಪೂರ್ವಕವಾದಂಥ ನಮಸ್ಕಾರಗಳು. ಮತ್ತು ನನ್ನ ಪರಿಚಯ, ನನ್ನ ಹೆಸರು ಅನ್ನಪೂರ್ಣ ಅಂಗಡಿ. ನಾನು ಸಾಹಿತಿ ಮತ್ತು ಸಮಾಜ ಸೇವಕಿ ಹಾಗೂ ಗೃಹಿಣಿ ಮತ್ತು ಬಸವಾಭಿಮಾನಿ. ನಾನು ಚಿಕ್ಕಂದಿನಿಂದಲೂ ಕವನ ಬರೀತೇನೆ. ಧಾರವಾಡ ನಿವಾಸಿ, ಆದರೆ ಈಗ ಹುಬ್ಬಳ್ಳಿ ಬೆಳಗಾವಿ ಎರಡು ಕಡೆ ಇರ್ತೇನೆ. ಧಾರವಾಡ ನಮ್ಮ ಕುದ್ದೂರು, ಆದರೆ ಹುಬ್ಬಳ್ಳಿ ಬೆಳಗಾವಿ ಅಲ್ಲಿ ಇರ್ತೇನೆ. ಮಕ್ಕಳ ಬಿಸ್ನೆಸ್ ಸಲುವಾಗಿ ಅವರು ಎರಡು ಕಡೆ ಬಿಸ್ನೆಸ್ ಮಾಡೋದ್ರಿಂದ ನಾನು ಎರಡು ಕಡೆನೂ ಓಡಾಡ್ತಿರ್ತೇನೆ. ಎರಡು ಕಡೆನೂ ಮೆಂಬರ್ದಲ್ಲಿ ನಾನು ಈ AITCಗೆ ಜ್ಯೋತಿ ಬನಾಮಿಯಿಂದ ಮೆಂಬರ್ ಆದೆ ಮತ್ತು ಒಂದೆರಡು ಸಮ್ಮೇಳನಗಳನ್ನು ಅಟೆಂಡ್ ಮಾಡಿದೆ. ಒಂದೊಂದ್ಸಲ ನನಗೆ ಕೆಲವೊಂದು ಹೋಗೋಕ್ಕಾಗಿಲ್ಲ. ಇದು ಒಂದು ಒಳ್ಳೆಯ ಒಂದು ಇದು ಅಂತ ನಾನು ಹೇಳ್ತೇನೆ. ನನಗೆ ಭಾಳ ಖುಷಿಯಾಗಿತ್ತು ಇಲ್ಲಿ ಅಟೆಂಡ್ ಆದಾಗ. ಮತ್ತು ಒಳ್ಳೆಯ ಒಂದು ಕೆಲಸವನ್ನು ಮಾಡಿದ್ದಾರೆ ಲಾರಿ ಅಜ್ಜನವರು. ಅವರ ಒಂದು ನಾನು ಅದ್ಭುತ ಒಂದು ಅವ್ರ ಬಗ್ಗೆ ಹೇಳ್ಬೇಕಂದ್ರೆ ಅತ್ಯಂತ ನೆನಪಿನ ಶಕ್ತಿ. ಅವರು ಒಂದು ಸಲ ನೋಡಿದ್ರೆ ಸಾಕು, ಒಂದು ಸಲ ಹೆಸರು ಕೇಳಿದ್ರೆ ಸಾಕು, ಅದು ಎಷ್ಟು ನೆನಪಿನ ಶಕ್ತಿ ಅಂತಂದ್ರೆ ನನಗೆ ಆಶ್ಚರ್ಯ ಆಗ್ತದೆ ಇಷ್ಟು ಏಜಿನಾಗೂ. ಮತ್ತೆ ಇದೇ ರೀತಿ ಈಗ ಬೇಡ ಭಾಳ ಹೇಳ್ತಾ ಹೋದ್ರೆ ಭಾಳ ಆಗ್ತತಿ. ಸಾಕು ಇಷ್ಟು. ನಾನು ಚಿಕ್ಕಂದಿಂದ ಕವನ ಬರೆಯೋ ಅಭ್ಯಾಸ ಇತ್ತು. ನನ್ನ ಪತ್ರಗಳನ್ನು ನಮ್ಮ ಚಿಕ್ಕಮ್ಮನಿಗೆ ಮತ್ತೆ ನಾನು ಬಹಳ ಆತ್ಮೀಯರಿಗೆ ಕವನಗಳ ಮೂಲಕನೇ ಪತ್ರ ಬರೀತಾ ಇದ್ದೆ. ನಮ್ಮ ಚಿಕ್ಕಮ್ಮ ಅವನ್ನೆಲ್ಲ ಕಲೆಕ್ಟ್ ಮಾಡಿ ಇಟ್ಕೊಂಡಿದ್ದು. ಆದರೆ ಒಂದು ಸಂಪ್ರದಾಯಸ್ಥ ಮನೆ ಮತ್ತು ಜೀವನದ ಸಂಘರ್ಷ, ಈ ನಮ್ಮ ಮನೆಯವ್ರು ಬೇಕು ಹೋಗ್ಬಿಟ್ರು, ಇದೆಲ್ಲ ಆದಾಗ ನನಗೆ ಸಾಹಿತ್ಯಕ್ಕಾಗ್ಲಿ ಯಾವುದೇ ಸ್ವಂತ ಪ್ರತಿಭೆಗೆ ಅವಕಾಶ ಸಿಗ್ಲಿಲ್ಲ. ನಾನಾಗಿ ತಗೊಂಡೆ. ನಾನು ಅದನ್ನೇ ಹೇಳ್ತೀನಿ ಎಲ್ಲ ಹೆಣ್ಮಕ್ಳಿಗೂ, ಅಕ್ಕ ಮಹಾದೇವಿ ನನ್ನ ಅತ್ಯಂತ ಸ್ಫೂರ್ತಿ ಮತ್ತು ಅತ್ಯಂತ ಇದು. ಯಾಕಂದ್ರೆ ಅವಳಿಗೆ ಯಾರು ಸ್ವತಂತ್ರ ಕೊಡ್ಲಿಲ್ಲ, ಅವಳಾಗಿ ಅವಳು ಸ್ವತಂತ್ರ ತಗೊಂಡು. ಅದಕ್ಕೆ ಹೆಣ್ಮಕ್ಳು ಅಯ್ಯೋ ನನಗೆ ಸ್ವತಂತ್ರ ಈಗ ಸಾಕಷ್ಟು ಸಿಗ್ತತಿ, ಈಗ ಯಾರು ನರಳಬೇಡ್ರಿ ಅಂತ ನಾನು ಹೇಳ್ತೀನಿ. ಬೇಕಾದವ್ರು ಸ್ವತಂತ್ರ ಸಿಗ್ತತಿ, ಆದ್ರೆ ನಾವು ಅದನ್ನ ತಗೊಳ್ಳೋದ್ರಾಗ ವ್ಯತ್ಯಾಸ ಮಾಡ್ಕೊತೇವೆ ಅಷ್ಟೇ. ಅದು ಅಂತವೇ ಕೆಲವೊಂದು ಬಹಳ ನಾನು ಸ್ಫೂರ್ತಿದಾಯಕ ಮತ್ತೆ ಅರಳಿದ್ರು ಅಂತ. ಇದು ನನ್ನ ಎರಡನೇ ಕವನ ಸಂಕಲನ. 80 ಕವನಗಳಿವೆ. ಯಾವ್ದು ಹೇಳಿ ಅಂತ ಕನ್ಫ್ಯೂಸ್ ಆಗಿ ಬಂದು ಆರಿಸ್ಕೊಂಡ ಇದ್ರಾಗ ಎಲ್ಲವೂ ನನ್ನ ಮಕ್ಕಳೇ. ಕಳಚಿಟ್ಟು ಹುಸಿ ಬಂದನವ ಅಂತ. ತಿರುಗಿ ಅದೇ ಹಾಡೆ ಮುಗಿಸೋಣ ಹಳೆ ರಾಗುವ. ಒಂದು ಕಾಲಿಗೆ ಸಂಕೋಲೆ, ಇನ್ನೊಂದಕ್ಕೆ ಬಂಗಾರದ ಬಲೆ. ನೀನೇ ಕಟ್ಟಿಕೊಂಡ ಆಶಾ ಪಾಶ, ಮಾಡದೆ ಬಿಡದು ನಾಶ. ಕಿತ್ತೊಗೆ ದುರಾಶೆಯ ಬಳೆ, ಕಳಚಿ ಬೀಳುವುದು ಸಂಕೋಲೆ.
ಮುಚ್ಚಿನ ಮದರಂಗಿ ಯಾರ ಚಂದಗೆ ಈ ಭಂಗಿ ಅಕ್ಕನಂತೆ ಕಿತ್ತೆಸೆದು ಬೆತ್ತಲಾಗಿಸುವ ಅಂತರಂಗ ಓದಿ ಒಳ್ಳೆತನವಷ್ಟೇ ಸಾಕೆ ಇರಲಿ ಜಾಣ್ಮೆಯ ಗಟ್ಟಿತನ ಸಿಗದು ಸ್ವಾತಂತ್ರ್ಯ ಸ್ವರಕ್ಕೆ ಸರಸಬೇಕೆ ಸರಿಸುಪದೊಡನೆ ಅಂದುಕೊಂಡಂತೆಲ್ಲ ಆಗಬೇಕೆ ಆಗದಿರೆ ಹೊಣೆ ಅವನದೇ ಅಕ್ಕನಿಗಾರು ಕೊಟ್ಟರು ಸ್ವಾತಂತ್ರ್ಯ ಸಾಕೇಳು ಮರೊಳೆ ಕಳಚಿಟ್ಟು ಕಟ್ಟಿಕೊಂಡ ಹುಸಿ ಬಂಧನವ. ಬಹಳಷ್ಟು ಹುಬ್ಳಿ ಅರ್ಬನ್ ಬ್ಯಾಂಕ್ನ ಡೈರೆಕ್ಟರ್ ಆಗಿ 10 ವರ್ಷಗಳ ಕಾಲ ಡೈರೆಕ್ಟರ್ ಆಗಿ ಸೇವೆ ಸಲ್ಲಿಸಿದ್ದೀನಿ. ಅನೇಕ ಸಂಘ ಸಂಸ್ಥೆಗಳಲ್ಲಿ ಹಾಗೂ ಬಸವಣ್ಣನ ಒಂದು ಸಂಘಗಳಲ್ಲಿ ನನ್ನನ್ನು ತೊಡಗಿಸಿಕೊಂಡಿದ್ದೇನೆ. ಆಮೇಲೆ ಕವಯಿತ್ರಿ ಕೂಡ, ಸಾಹಿತಿ, ಬಹಳಷ್ಟು ಇದಕ್ಕೆ ಸಮಯ ತೆಗೆದೇ ನಾನು ಮಾಡ್ಕೋಬೇಕು ಅಂತ ಬಹಳ ಪ್ರಯತ್ನ ಮಾಡಿದ್ದೀನಿ. ಆಗ್ತಿಲ್ಲ, ಸಂಸಾರದ ಜವಾಬ್ದಾರಿಯಿಂದ ಅದ್ರ ಮಧ್ಯೆ ನಮ್ಮ ಏನೇ ಸಂಸಾರದ ಕೆಲಸಗಳಿರ್ತಾವಲ್ಲ ಅದ್ರ ಮಧ್ಯದಲ್ಲೇ ಮಾಡ್ಕೋಬೇಕು, ಮಧ್ಯದಲ್ಲೇ ನಮ್ಮ ಸಮಯವನ್ನ ನಾವು ತೆಗೆದುಕೊಂಡು ಮಾಡ್ಬೇಕು ಅನ್ನೋದು ನಮಗೆ ಬಹಳ ತಡವಾಗಿ ತಿಳಿಯಿತು. ಆದರೂ ನಾನು ಎಲ್ಲ ಕೆಲಸಗಳಲ್ಲಿ ಬರವಣಿಗೆಗಳಲ್ಲಿ ಸ್ವಲ್ಪ ತಡವಾಗಿ ನಾನು ಸೇರ್ಕೊಂಡಿದ್ದೀನಿ. AIPC ಮೆಂಬರ್ ಕೂಡ, ಉತ್ತರ ಕರ್ನಾಟಕ ಲೇಖಕಿಯರ ಸಂಘದಲ್ಲಿ ಕೂಡ ಮೆಂಬರ್ ಇದ್ದೀನಿ. ಹಲವಾರು ಸಂಘ ಸಂಸ್ಥೆಗಳಲ್ಲಿ ನಾನು ಪದಾಧಿಕಾರಿಯಾಗಿ ಅಧ್ಯಕ್ಷರಾಗಿ ಕೆಲಸವನ್ನು ಮಾಡಿದ್ದೇನೆ. ಇದೀಗ ತಮ್ಮೆಲ್ಲರಿಗೆ ಒಂದು ಕವನವನ್ನು ಪ್ರಸ್ತುತಪಡಿಸ್ತೀನಿ. ಧಾರವಾಡದವರೇ ಆಗಿದ್ದರಿಂದ ಧಾರವಾಡದ ಅಜ್ಜ ಬೆಂದ್ರೆ ಅಜ್ಜನ ಮೇಲೆ ಒಂದು ಕವನವನ್ನು ಬರ್ತೀನಿ. ಶೀರ್ಷಿಕೆ 4 ತಂತಿ ಸರ್ದಾರ. ಏನೆಂದು ಪೊಗಳಲಿ ಬೇಂದ್ರೆ ಅಜ್ಜನ, ವರಕವಿ ಬಿರುದಿನ ಕವಿಪುಂಜನ. ಏನೆಂದು ಪೊಗಳಲಿ ಬೇಂದ್ರೆ ಅಜ್ಜನ, ವರಕವಿ ಬಿರುದಿನ ಕವಿಪುಂಜನ. ಧಾರವಾಡದ ಕೀರ್ತಿಯ ಸರದಾರನ, ಅಂಬಿಕಾ ತನಯದತ್ತ ನಾಮಾಂಕಿತನ. ಧಾರವಾಡದ ಕೀರ್ತಿಯ ಸರದಾರನ, ಅಂಬಿಕಾ ತನಯದತ್ತ ನಾಮಾಂಕಿತನ. ನವೋದಯದ ಕನ್ನಡದ ಕವಿಯನ್ನ, ಹಲವಾರು ವಿವಿಧ ಸಾಹಿತ್ಯ ಪ್ರಕಾರಗಳನ್ನ ರಚಿಸಿ 4 ತಂತಿ ಕವನ ಸಂಕಲನವನ್ನ ಪಡೆದಿರಿ ಜ್ಞಾನಪೀಠ ಪ್ರಶಸ್ತಿಯನ್ನ. ರಚಿಸಿ 4 ತಂತಿ ಕವನ ಸಂಕಲನವನ್ನ ಪಡೆದಿರಿ ಜ್ಞಾನಪೀಠ ಪ್ರಶಸ್ತಿಯನ್ನ. ಹಲವಾರು ಪ್ರಶಸ್ತಿ ಪುರಸ್ಕೃತರಾಗಿ, ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿ, ಸ್ವತಂತ್ರ ಚಳುವಳಿಯ ಹೋರಾಟಗಾರರಾಗಿ, ಶಬ್ದ ಬ್ರಹ್ಮ ಪದವಿಯನ್ನ ಪಡೆದವರಾಗಿ, ಸ್ವತಂತ್ರ ಚಳುವಳಿಯ ಹೋರಾಟಗಾರರಾಗಿ, ಶಬ್ದ ಬ್ರಹ್ಮ ಪದವಿಯನ್ನ ಪಡೆದವರಾಗಿ, ಹುಟ್ಟಿದ ನಾಡಿಗೆ ಹೆಮ್ಮೆ ತಂದವರಾಗಿ, ಕನ್ನಡ ನುಡಿಗೆ ಮನ ಕಳಶವಿಟ್ಟವರಾಗಿ, ಹುಟ್ಟಿದ ನಾಡಿಗೆ ಹೆಮ್ಮೆ ತಂದವರಾಗಿ, ಕನ್ನಡ ನುಡಿಗೆ ಮನ ಕಳಶವಿಟ್ಟವರಾಗಿ, ಕನ್ನಡ ನಾಡಿಗೆ ಕೀರ್ತಿ ತಂದವರಾಗಿ, ನಾಡಿನ ದಿಗ್ಗಜರಲ್ಲೊಬ್ಬರಾಗಿ, ಸಾಹಿತ್ಯ ಕ್ಷೇತ್ರದ ದಿಗ್ಗಜರೊಬ್ಬರಾಗಿ. ಏನೆಂದು ಪೊಗಳಲಿ ಬೇಂದ್ರೆ ಅಜ್ಜನ, ಏನೆಂದು ಪೊಗಳಲಿ ಬೇಂದ್ರೆ ಅಜ್ಜನ. ಸೋದರರಿಗೆ ನಮಸ್ಕಾರ. ನಾನು ಹನುಮಕ್ಷಿ ಭೋಗಿ ಅಂತ, ಇಲ್ಲೇ ನವನಗರದ ನಿವಾಸಿ. ಆದರೆ ಮೂಲತಃ ಯಾದಗಿರಿ ಜಿಲ್ಲೆಯವರು ನಾನು. ನಂತರ ಎಮೆಂಟಾಗಿ ಧಾರವಾಡಕ್ಕೆ ಬಂದಮೇಲೆ ಧಾರವಾಡದಲ್ಲಿ ಪರಿಸರದಲ್ಲಿ ಮೇಲಿಂದಲೂ ನಾನೊಬ್ಬ KS ಆಫೀಸರ್, ರಿಟೈರ್ಡ್, 4 ವರ್ಷ ಆಗಿದ್ದೀನಿ. ಆದರೆ ನನಗೆ ಪ್ರಾರಂಭದಿಂದ MA ಓದುವಾಗಿದ್ದು ನಾನು ಡಾಕ್ಟರ್ MM ಕಲಬುರ್ಗಿಯವರ ನೇರಕ್ಕೆ. ಹಾಗಾಗಿ ಸಂಶೋಧನೆಯ ದೀಕ್ಷೆಯನ್ನು ನನಗವರು ಕೊಟ್ಟದ್ದು. ಹಾಗಾಗಿ ಸಂಶೋಧನೆಗೆ ನನ್ನನ್ನು ನಾನು ತೊಡಗಿಸಿಕೊಂಡೆ. ಒಬ್ಬ ಸರ್ಕಾರಿ ಅಧಿಕಾರಿಯಾಗಿದ್ದರು, ಪ್ರವೃತ್ತಿಯಿಂದ ಒಬ್ಬ ಸಾಹಿತಿಯಾಗಿ ನಾನು ಬೆಳೆದೆ. ಅದಕ್ಕೆ ಕಾರಣ ಗುರುಗಳ ಕೃಪೆ, ಗುರುಗಳ ಮಾರ್ಗದರ್ಶನ, ಗುರುಗಳ ಸ್ಫೂರ್ತಿ ಅನ್ನೋದು. ಹಾಗಾಗಿ ಈಗಾಗಲೇ ಸುಮಾರು 29 ಪುಸ್ತಕಗಳನ್ನು ನಾನು ಬರೆದಿದ್ದೀನಿ ಸಂಶೋಧನೆಗೆ ಸಂಬಂಧಿಸಿ. ಅದೇ ಸಂಶೋಧನೆಗಾಗಿಯೇ ಕರ್ನಾಟಕ ರಾಜ್ಯದ ರಾಜ್ಯೋತ್ಸವ ಅವಾರ್ಡು ಕೂಡ ನನಗೆ 2017ರಲ್ಲಿ ಸಿಕ್ಕಿದೆ. ಈ 2 ತಿಂಗಳ ಹಿಂದೆ ತಾವೆಲ್ಲ ಕೇಳಿದ್ದೀರಿ, ಪೇಪರ್ನೆಲ್ಲ ಬರ್ತಾ ಇದೆ, ಸಾಹಿತ್ಯ ಅಕಾಡೆಮಿಯ ಗೌರವ ಪ್ರಶಸ್ತಿ ಈ ವರ್ಷದ್ದು ಆಯ್ಕೆ ಅಂತ ಹೇಳಿ. ನಾನು 2011ರ ಸಾಹಿತ್ಯ ಅಕಾಡೆಮಿಯ ಗೌರವ ಪ್ರಶಸ್ತಿಯನ್ನ ಪಡೆದಳು. ಅಷ್ಟು ಪ್ರಶಸ್ತಿಗಳು ಬಂದಿದೆ, ಸುಮಾರು 34 ಪಟ್ಟಿ ಮಾಡಿದೆ. ಅದರಲ್ಲಿ ಪ್ರಮುಖವಾದದ್ದು ರಾಜ್ಯೋತ್ಸವ ಪ್ರಶಸ್ತಿ ಮತ್ತು ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ.
ಪ್ರಶಸ್ತಿ 2 ಮಾತ್ರ ತಮ್ಮಂತ ನಾನು ಹೇಳಿದ್ದೀನಿ. ಇನ್ಫೋಸಿಸ್ ಫೌಂಡೇಶನ್ ಪ್ರಶಸ್ತಿ ಬಂದಿದೆ, ಉತ್ತರ ಕರ್ನಾಟಕ ಲೇಖಕಿಯರ ಸಂಘದ ಪ್ರಶಸ್ತಿ ಬಂದಿದೆ, ಅಖಿಲ ಕರ್ನಾಟಕ ಲೇಖಕಿಯರ ಸಂಘದ ಪ್ರಶಸ್ತಿ, ಸಾಹಿತ್ಯ ಪರಿಷತ್ತಿನ ಪ್ರಶಸ್ತಿ, ಕರ್ನಾಟಕ ವಿದ್ಯಾವರ್ಧಕ ಸಂಘದ ಮತ್ತು ಶ್ರೀ ರತ್ನಮ್ಮ ಹೆಗಡೆ ಪ್ರಶಸ್ತಿ 2 ಬಾರಿ ಬಂದಿದೆ. ಹಾಗಾಗಿ ಆ ಪಟ್ಟಿಯನ್ನು ನಾನು ಇಲ್ಲಿ ಹೇಳಿದ್ದಾರೆ. ಆದರೆ ಪ್ರಾರಂಭದಲ್ಲಿ ನಾನು ಬರೀಲಿಕ್ಕೆ ಶುರು ಮಾಡಿದ್ರೆ ಕವನಗಳಿಂದ ಶುರು ಮಾಡಿದ್ದೆ. ಮೊದಲನೇ ಕವನವನ್ನು ಒಬ್ಬರಿಗೆ ನಾನು ಓದಲಿಕ್ಕೆ ಕೊಟ್ಟಾಗ ಅವರೊಂದು ಇದು ಬಹಳ ವಿಚಾರಪೂರ್ಣವಾದಂಥ ಕವನ, ಇದು ನಿಮ್ಗೆ ಹೋಗೋದಿಲ್ಲ, ನೀವು ಸುಮ್ಮನೆ ಗದ್ದೆ ಪ್ರಕಾರ ಅಂತ ಹೇಳಿದ್ಬಿಡ್ರಿ, ಸಂಸ್ಕೃತನೇ ನಿಮ್ಗೆ ಗತಿ ಅಂತ ಹೇಳಿದ್ದಕ್ಕೆ ನಾನು ಬರೆಯೋದನ್ನು ಬಿಟ್ಬಿಟ್ಟಿದ್ದೆ. ಆದರೆ ಇತ್ತೀಚೆಗೆ ಯಾಕೋ ಆ ಒತ್ತಡ ಒತ್ತಾಯ ನಾನಿಂದ ಮತ್ತೆ ಕವನಗಳನ್ನ ಬರೆಯೋದಕ್ಕೆ ಶುರು ಮಾಡಿದೆ. ಆ ಹಿನ್ನೆಲೆಯೊಳಗೆ 2010 ನಾನು AIPCಯ ಸದಸ್ಯ ಆದೆ. ಅಂದರೆ ಈಗಾಗಲೇ 16 ವರ್ಷಗಳಾಗಿದೆ. ಹಲವಾರು ಕಡೆ ಬೇರೆ ಬೇರೆ ರಾಜ್ಯಗಳಲ್ಲಿ ಕೂಡ ಈ ಕವಿತಾ ಸಮ್ಮೇಳನಗಳಾದಂತಹ AIPC ಸಮ್ಮೇಳನಗಳಾದಂತಹ ನಾನು ಭಾಗವಹಿಸಿದ್ದೀನಿ. AIPCಯಿಂದಲೂ ಕೂಡ ಲೋಪಾಮುದ್ರಾ ಪ್ರಶಸ್ತಿಯೂ ಕೂಡ ನನಗೆ ಬಂದಿದೆ. ಇದು ನನ್ನ ಹಿನ್ನೆಲೆ. ಆ ಹಿನ್ನೆಲೆಯಿಂದಲೇ ಇವತ್ತು ನಾನು ಕವನವನ್ನು ತಮ್ಮೆದುರಿಗೆ ಸಾಧನೆಪಡಿಸ್ತಾ ಇದ್ದೇನೆ. ಕಾಯುತ್ತಿದ್ದೇನೆ, ನಿಂತಿದ್ದೇನೆ ದೂರ್ವಾಸ ಜಮದಗ್ನಿಯರ ನಡುವೆ, ನಿಂತಿದ್ದೇನೆ ದೂರ್ವಾಸ ಜಮದಗ್ನಿಯರ ನಡುವೆ, ಉರಿಯುತ್ತಿದ್ದೇನೆ ಪಂಚಾಗ್ನಿಗಳ ಮಧ್ಯೆ ಜಾನಕಿಯಂತೆ, ಉರಿಯುತ್ತಿದ್ದೇನೆ ಪಂಚಾಗ್ನಿಗಳ ಮಧ್ಯೆ ಜಾನಕಿಯಂತೆ, ನೆಲ ಕುಲ ಲಿಂಗಗಳ ಬಡತಕ್ಕೆ ಸಿಕ್ಕು ಕುಸಿದಿದ್ದೇನೆ, ನೆಲ ಕುಲ ಲಿಂಗಗಳ ಬಡತಕ್ಕೆ ಸಿಕ್ಕು ಕುಸಿದಿದ್ದೇನೆ, ಮತ್ತೆ ಸಾವರಿಸಿಕೊಂಡು ಎದ್ದು ನಿಂತಿದ್ದೇನೆ, ಮತ್ತೆ ಸಾವರಿಸಿಕೊಂಡು ಎದ್ದು ನಿಂತಿದ್ದೇನೆ, ಎಲ್ಲ ಸೋಲು ಅವಮಾನಗಳ ಹಲ್ಲು ಕಚ್ಚಿ ಸಹಿಸಿದ್ದೇನೆ, ಎಲ್ಲ ಸೋಲು ಅವಮಾನಗಳ ಹಲ್ಲು ಕಚ್ಚಿ ಸಹಿಸಿದ್ದೇನೆ. ಸ್ವಾಭಿಮಾನಿ ನಾನು, ಸ್ವಾಭಿಮಾನಿ ಅಗ್ನಿಕನ್ಯೆ ನಾನು ಕೃಷ್ಣೆಯಂತೆ, ಕಣ್ಣೀರು ಗಲ್ಲಗಳ ಮೇಲೆ ಹರಿಯದಂತೆ ನುಡಿಕೊಂಡಿದ್ದೇನೆ, ಕಣ್ಣೀರು ಗಲ್ಲಗಳ ಮೇಲೆ ಹರಿಯದಂತೆ ನುಡಿಕೊಂಡಿದ್ದೇನೆ, ನನ್ನನ್ನೇ ನಾನು ಸಂತೈಸಿಕೊಂಡಿದ್ದೇನೆ, ನನ್ನನ್ನೇ ನಾನು ಸಂತೈಸಿಕೊಂಡಿದ್ದೇನೆ. ಅಹಲ್ಯೆಯಂತೆ ಕಲ್ಲಾಗಬೇಕಿದ್ದೆ ನಾನು, ಅಹಲ್ಯೆಯಂತೆ ಕಲ್ಲಾಗಬೇಕಿದ್ದೆ ನಾನು. ಯಾರ ಪಾದಸ್ಪರ್ಶವೂ ನನಗೆ ಬೇಕಿಲ್ಲ, ಯಾರ ಪಾದಸ್ಪರ್ಶವೂ ನನಗೆ ಬೇಕಿಲ್ಲ. ಇಂದಲ್ಲ ನಾಳೆ, ಇಂದಲ್ಲ ನಾಳೆ ಭರವಸೆಯ ಬೆಳಕು ಮೂಡಿದ್ದೆಂದು ಕಾತರಿಸಿ ಕಾಯುತ್ತಿದ್ದೇನೆ, ಕಾಯುತ್ತಿದ್ದೇನೆ, ಕಾಯುತ್ತಿದ್ದೇನೆ.